ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ನಮಗೆಲ್ಲರಿಗೂ ಲೈಕ್ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದ ಇರೋರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂತಂದ್ರೆ M5 ಮಾಲ್ ಓಪನ್ ಆಗಿ ಭಾಳ ದಿನ ಆಗಿತ್ತು. ಬಟ್ PVR ಐನಾಕ್ಸ್ ಇರಲಿಲ್ಲ. ನಾನು ಲಾಸ್ಟ್ ವಿಡಿಯೋ ಒಳಗೂ ನಿಮ್ಗೆ ಹೇಳಿದ್ನಿ ಸೂಪ್ರಮ್ ಸೋ ಮೂವಿ ಒಳಗೆ. ಸೊ ಇವಾಗ ಫೈನಲಿ ಇವತ್ತು ಓಪನ್ ಆಗೈತಿ. ಸೊ ನಾವು ಹೊಂಟೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಬರ್ರಿ ಹೋಗೋಣ ಅಂತ ನಿಮಗೂ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ಸೊ ಈ M5 ಮಾಲ್ ಓಪನ್ ಆಗಿದ್ದ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ, ಆಮೇಲೆ ಹೊಸ ರೋಡ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2, ಆಮೇಲೆ ಅಪೋಸಿಟ್ ಟು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಐತಂತ ಹೇಳ್ಬೋದು. ಸೊ ಈ ಮಾಲ್ ಓಪನ್ ಆಗಿದ್ದ October 25th, 2024 ಒಳಗೆ. ಬಟ್ ಇವಾಗ PVR ಮತ್ತು ನೆಕ್ಸಸ್ ಓಪನ್ ಆಗಿದ್ದ ನಿನ್ನೆನೆ. ಸೊ ಹೀಗಾಗಿ ನಾವು ಮೂವಿ ನೋಡೋಕ್ಕಂಥೇಳಿ ಈ ಮಾಲಿಗೆ ಬಂದಿದ್ವಿ. ಸೊ ಇದು ಫುಲ್ ಯುನಿಕ್ ಐತಿ. ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಫಸ್ಟ್ ಇಂಟಿಗ್ರೇಟೆಡ್ ಮಾಲ್ ಇದೆ. ಆಮೇಲೆ ಸಿಲ್ಕ್ ಬೋರ್ಡ್ ಮತ್ತು ಹೊಸೂರು ಕಾರಿಡಾರ್ ಒಳಗೆ ಬರ್ತೈತೆ ಮಾಲ್ ಎಂಟ್ರಿ ಆದ ತಕ್ಷಣ ಫಸ್ಟ್ ಗ್ರೌಂಡ್ ಫ್ಲೋರ್ ಒಳಗೆ ನಮಗೆ ಸಿಗೋದು ಲೂಲು ಹೈಪರ್ ಮಾರ್ಕೆಟ್. ಸೊ ಈ ಹೈಪರ್ ಮಾರ್ಕೆಟ್ 3rd ಔಟ್ಲೆಟ್ ಅಂತ ಹೇಳ್ಬೋದು ಬೆಂಗಳೂರೊಳಗೆ. ಸೊ ಇದು ಕೂಡ November 24 ಒಳಗನ ಓಪನ್ ಆಗೈತಿ. ಲೂಲು ಹೈಪರ್ ಮಾರ್ಕೆಟ್ ಬಾಜುಕ್ನ ಒಂದು ಈಟರಿ ಅಂಥೇಳಿ ಐತಿ. ಸೊ ಅಲ್ಲಿ ಫುಡ್ ಮಾತ್ರ ಚಲೋ ಸಿಗ್ತೈತಿ. ಕಾಫಿ ಆಗಿರ್ಬೋದು, ಸ್ವೀಟ್ಸ್, ಆಮೇಲೆ ನಮಗೇನು ಪಾನಿಪುರಿ, ಸೇವ್ ಪುರಿ ಈ ಥರ ಫುಡ್ಸ್ ಎಲ್ಲ ಚಲೋ ಸಿಗ್ತಾವೆ. ಸೊ ನೀವು ನೋಡ್ಬೋದು ಎಷ್ಟು ಚಲೋ ಐತಿ. ಗ್ರೌಂಡ್ ಫ್ಲೋರ್ ಒಳಗೆ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಸಿಗೋದೇ ಇದೆ. ಹೈಪರ್ ಮಾರ್ಕೆಟ್ ಬಾಜುನ ನೇಲ್ಸ್ ಆರ್ಟ್ ಕೂಡ ಐತಿ. ಆಮೇಲೆ ಪಿಯೋರ ಐತಿ. ಆಮೇಲೆ ನಮ್ಗೆ ಬಾಡಿ ಮಸಾಜಿಗೋಸ್ಕರ ನಮ್ಗೆ ತಾಯಿ ಮಸಾಜ್ ಆಗಿರ್ಬೋದು, ಆಮೇಲೆ ಫಿಸ್ ಮಸಾಜ್ ಆಗಿರ್ಬೋದು, ಎಲ್ಲ ಥರದ ಮಸಾಜ್ ಐತಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಫುಲ್ ಎಲ್ಲ ಲೈಕ್ 150ಗಿನ ಜಾಸ್ತಿನ ಬ್ರ್ಯಾಂಡ್ಸ್ ಅದಾವಂತ ಹೇಳ್ಬೋದು. ಇಂಡಿಯನ್ ಬ್ರ್ಯಾಂಡ್ಸು ಅದಾವೆ, ಆಮೇಲೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು ಅದಾವು. ಸೊ ಇದು ಮುಗಿದ್ಮೇಲೆ ನಾವು ಫಸ್ಟ್ ಫ್ಲೋರ್ ಒಳಗೆ ನಿಮಗೆಲ್ಲ ಬ್ರ್ಯಾಂಡ್ಸ್ ಯಾವ್ಯಾವ ಅದಾವ ಅಂತೇಳಿ ತೋರಿಸ್ತೇನಂತ ಈ ವಿಡಿಯೋ ಒಳಗೆ. ಇಲ್ಲೇ ಫಸ್ಟ್ ಫ್ಲೋರ್ ಒಳಗೆ ಸಣ್ಣ ಹುಡುಗರಿಗೋಸ್ಕರ ಇಮೋಜಿ ಪಾರ್ಕ್ ಅಂತ ಹೇಳಿ ಮಾಡ್ಯಾರ. ಸ್ವಲ್ಪ ಚಿಕ್ಕದಾಗೆ ಮಾಡ್ಯಾರ, ಬಟ್ ಸಣ್ಣ ಹುಡುಗರೆಲ್ಲ ಅಲ್ಲಿ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಒಂದು 3-4 ಟೈಪ್ ಅವ್ರ ಗೇಮ್ಸು ಅರೇಂಜ್ ಮಾಡಿದರು, ಲೈಕ್ ಪಾಟ್ ಡೆಕೋರೇಷನ್ ಅದು. ಸೊ ಆಮೇಲೆ ನಾವು ಇಲ್ಲಿ ಐಫೋನ್ ಸ್ಟೋರ್ ಐತಿ, ಆಮೇಲೆ HP ಸ್ಟೋರ್ ಐತಿ, ಆಮೇಲೆ ಸ್ಯಾಮ್ಸಂಗ್ ಸ್ಟೋರ್ ಐತಿ. ಸೊ ವಿ ವಿಲ್ ಗೆಟ್ ಆಲ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್
ಲೈಫ್ ಸ್ಟೈಲ್ ಐತಿ, ಮ್ಯಾಕ್ಸ್, ಹೋಮ್ ಸೆಂಟರ್, ಆಲ್ಡೋ, ನೈಕಾ, ಗ್ಯಾಪ್, ರೇಮಂಡ್, ಆಮೇಲೆ ಟೈಟಾನ್ ಐತಿ, ಆಮೇಲೆ ಕ್ರಾಕ್ಸ್ ಐತಿ, ಜಾಕಿ, ರೇರ್ ರ್ಯಾಬಿಟ್. ರೀಸೆಂಟಾಗಿ ಒಂದು RD ಅಂಥೇಳಿ ಹೊಸ ಬ್ರ್ಯಾಂಡ್ ಬಂದದಲ್ಲ, ಸೊ ಅದೂ ಐತಿ. ಸೊ ಎಲ್ಲ ಥರ ನಾವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇವನ್ ಹೋಮ್ ಡೆಕೋರ್ ಬ್ರ್ಯಾಂಡ್ಸ್ ಕೂಡ ಇಲ್ಲಿ ಅದಾವು. ಆಮೇಲೆ ಬೊಟಿಕ್ಸ್ ಅದಾವು. ಆಮೇಲೆ ನಾ ಇವಾಗ ಆಲ್ರೆಡಿ ಹೇಳಿದ್ನಿ ನಿಮಗೆ, HV ವರ್ಡ್ ಐತಿ, ಆಮೇಲೆ HP ವರ್ಡ್ ಐತಿ, ಆಮೇಲೆ ಸ್ಯಾಮ್ಸಂಗ್ ಐತಿ. ಆಮೇಲೆ ಗೇಮ್ ಫೆಸಿಲಿಟಿ ಐತಿ, ಸಪ್ರೇಟಾಗಿ ಅವರು ಗೇಮ್ ಝೋನ ಇಟ್ಟಾರ. ಆಮೇಲೆ PVR ಐನಾಕ್ಸ್ನು ಸ್ಟಾರ್ಟ್ ಮಾಡಿದ್ದಾರೆ, 8 ಸ್ಕ್ರೀನ್ ಅದ. ಸೊ ಸ್ಟಾರ್ ಬಗ್ಸ್ ನೋಡ್ಬೋದು ನೀವು, ಫಸ್ಟ್ ಫ್ಲೋರ್ ಒಳಗೆ ಸ್ಟಾರ್ ಬಗ್ಸ್ನೂ ಐತಿ. ಸೊ ಫುಡ್ ಕೋರ್ಟ್ ಎಲ್ಲ ಬ್ರ್ಯಾಂಡೆಡ್ ಔಟ್ಲೆಟ್ನೂ ಅದಾವು, ಲೈಕ್ ಟೋಕೋಬೆಲ್ ಹಿಡಿದು KFC ತನೂ ಎಲ್ಲನೂ ಅದಾವು. ಆಮೇಲೆ ಎಲ್ಲ ಫುಡ್ ಕೋರ್ಟ್ ಒಳಗೂ ಆಫರ್ ನಡೆಯಕತ್ತಿತ್ತು. ಬರ್ಗರ್ ಕಿಂಗ್ ಆಗಿರ್ಬೋದು, KFC ಆಗಿರ್ಬೋದು, ಟೊಕೋಬೆಲ್ ಆಗಿರ್ಬೋದು, ಎಲ್ಲದರೊಳಗೂ ಆಫರ್ಸ್ ನಡೆದಿತ್ತು. ಆಮೇಲೆ ಇವಾಗ ರೀಸೆಂಟಾಗಿ ಬಟ್ಟೆಗೂ ಎಲ್ಲ ಕಡೆ ಆಫರ್ ಇತ್ತು. ಸೊ ನೀವು ನೋಡ್ಬೋದು ಇಲ್ಲಿ ಆಫರ್ ಎಲ್ಲ ಕಡೆನೂ ಅವ್ರು ಇದು ಮಾಡಿದರು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಕನ್ನಡ ಬುಕ್ ಸ್ಟಾಲ್ಸ್. ನಾ ಜಾಸ್ತಿ ಕನ್ನಡ ಬುಕ್ಸ್ ನೋಡಿದೆ. ಎಲ್ಲೇ ಸುಧಾಮೂರ್ತಿ ಅಮ್ಮ ಅವ್ರದ್ದು ಬುಕ್ಸ್ ಜಾಸ್ತಿ ಇದ್ದು. ಆಮೇಲೆ ಕನ್ನಡ ಅಷ್ಟೇ ಅಲ್ಲ, ಬೇರೆನೂ ಇದ್ದು, ಬಟ್ ಕನ್ನಡ ಬುಕ್ಸ್ ನಂಗೆ ಭಾಳ ಲೈಕ್ ಅದು. ಹೀಗಾಗಿ ಬುಕ್ ಸ್ಟೋರಿಗೆ ಬಂದಿದ್ವಿ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್ ಇದ್ದು ಎಲ್ಲ ಇಂಗ್ಲೀಷ್. ಆಮೇಲೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಇತ್ತು, ಆಮೇಲೆ ಹ್ಯಾರಿ ಪಾಟರ್ದಿತ್ತು, ಆಮೇಲೆ ರತನ್ ಟಾಟಾ ಅವ್ರದ್ದು ಬುಕ್ಸ್ ಇದ್ದು. ಸೊ ಚಿಕ್ಕ ಮಕ್ಕಳಿಗೂ ಎಲ್ಲ ರೀತಿಯಾದ ಬುಕ್ಸ್ ಇದ್ದು. ಸೊ ನನಗೆ ಈ ಸೆಕ್ಷನ್ ಏನದಲ್ಲ ಇದು ಭಾಳ ಲೈಕ್ ಆಯಿತು. ಈ ಮಾಲ್ ಬಂದುಬಿಟ್ಟು 6.8 ಲ್ಯಾಕ್ ಸ್ಕ್ವೇರ್ ಫೀಟ್ ಒಳಗದ, 5 ಲೆವೆಲ್ಸ್ ಒಳಗೈತಿ. ಫಸ್ಟ್ ಗ್ರೌಂಡ್ ಫ್ಲೋರ್ ಒಳಗೆ ಲುಲು ಹೈಪರ್ ಮಾರ್ಕೆಟ, ಸಮ್ ಶಾಪ್ಸ್ ನಾವು ನೋಡ್ಬೋದು. ಫಸ್ಟ್ ಫ್ಲೋರ್ ಒಳಗಿಂದ ನಾವು ಶಾಪಿಂಗ್ ಕಾಂಪ್ಲೆಕ್ಸಸ್ ಅವ ಇವ ನೋಡ್ಬೋದು. ಸೊ ಫುಡ್ ಕೋರ್ಟ್ ಒಳಗೂ 550 to 650 ತನಕ ಸೀಟ್ ಅರೇಂಜ್ಮೆಂಟ್ ನಾವು ನೋಡ್ಬೋದು. ಅಷ್ಟು ದೊಡ್ಡದದ, ಸ್ಪೇಸಿಯಸ್ ಆಗೈತಿ. ಸೊ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು, ಚಲೋನ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಪಾರ್ಕಿಂಗ್ ಫೆಸಿಲಿಟಿನೂ ಚಲೋ ಐತಿ.
ನಾವು ಈ ಮಾಲಿಗೆ ವಿಸಿಟ್ ಮಾಡಿದ್ದ ಇದು ನೋಡೋಕ್ಕೋಸ್ಕರನ, ಲೈಕ್ ನೆಕ್ಸಸ್ ಪಿ ವಿ ಆರ್ ಓಪನ್ ಆಗಿತ್ತಲ್ಲ, ಸೊ ಅದು ನೋಡೋಕ್ಕೋಸ್ಕರನ ಬಂದಿದ್ವಿ. ಸೊ ಫಸ್ಟ್ ಟೈಮ್ ಐನಾಕ್ಸ್ ಮತ್ತು ಪಿ ವಿ ಆರ್ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಓನ್ಲಿ 2 days ಆಗಿತ್ತು, ಹೀಗಾಗಿ ನಾವು ನೋಡೋಕ್ಕಂತೇಳಿ ಬಂದಿದ್ವಿ. ಎಕ್ಸಾಕ್ಟ್ ಅದರ ಅಪೋಸಿಟ್ ಒಬ್ಬರು 78 years ಆಫ್ ಫ್ರೀಡಮ್ಗೋಸ್ಕರ ಫ್ರೀ ಒಳಗೆ ಫೋಟೋಶೂಟ್ ಮಾಡಿಕೊಡಕತ್ತಿದ್ರು. ಹೀಗಾಗಿ ನಾವು ಹೊಂಟಿದ್ವಿ. ಸೊ ಅವ್ರು ಕರೆದ ನಮ್ಗೆ ಹಿಂಗೆ ಫೋಟೋಸ್ ತಗೋತಾರೇನ ಅಂತ ಕೇಳಿದರು. ಓಕೆ ಅಂದ್ವಿ. ಅಲ್ಲೊಂದು ಸ್ವಲ್ಪ 20-25 ಫ್ರೇಮ್ಸ್ ಇರ್ತಾವೆ. ನಾವು ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲೇ ಕ್ಯಾಮ್ರಾ ಇರ್ತೈತಿ. ಸೊ ಅವ್ರು ಹೋಲ್ಡ್ ಮಾಡಿ ನಮ್ದೊಂದು ಫೋಟೋ ತಗೋತಾರೆ. ಸೊ ಫೋಟೋ ತೊಗೊಂಡ್ಮೇಲೆ ನಾವೇನು ಚಾಯ್ಸ್ ಮಾಡಿರ್ತೀವಲ್ಲ ಅದಕ್ಕೆ ನಮ್ಮ ಫೇಸ್ ಇದು ಆಗಿ ಬರ್ತೈತಿ. ಸೊ ಇಲ್ಲಿ ನೀವು ವೆಯ್ಟ್ ಮಾಡಿರಿ. ಸೊ ನಾ ಯಾವ್ದು ಚಾಯ್ಸ್ ಮಾಡಿದ್ನಿ, ಆಮೇಲೆ ಯಾವ ರೀತಿ ಫೋಟೋ ಬಂತು ಅಂಥೇಳಿ ನೀವು ನೋಡ್ಬೋದು. ಆಮೇಲೆ ಅದೇನು ನಾವು ಫೋಟೋ ತೊಗೊಂಡಿರ್ತೀವಲ್ಲ ಆ ಫೋಟೋ ನಮ್ಗೆ ಅಲ್ಲೇ ಜಸ್ಟ್ ಒಂದು 30 seconds ಒಳಗೆ ಅಲ್ಲೇ ನಮಗೆ ಅವ್ರ ಫೋಟೋದು ನಮಗೆ ಪ್ರಿಂಟೂ ಕೊಡ್ತಾರೆ. ಸೊ ಅದನ್ನು ನಾವು ತೊಗೊಂಬರ್ಬೋದು. ನಂದು ಮುಗೀತು. ನಂದು ಆದಮೇಲೆ ಸಚಿನ್ ಅವರು ಒಂದು ಫೋಟೋ ಚಾಯ್ಸ್ ಮಾಡಿದರು. ಸೊ ಅವ್ರದ್ದು ಒಂದು ಫೋಟೋ ತೊಗೊಂಡ್ವಿ. ಅವ್ರದ್ದು ಮತ್ತು ನಂದು ಫೋಟೋ ನಾವು ಎರಡೂ ನಿಮ್ಗೆ ಇಲ್ಲಿ ತೋರಿಸ್ತೇನಂತ. ಸೊ ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಒಳಗೆ. ಸೊ ಇಂಡಿಪೆಂಡೆನ್ಸ್ ಡೇಗೋಸ್ಕರ 15th ಮತ್ತು 16th 2 ದಿನ ಅವ್ರು ಈ ಥರ ಮಾಡಿಕೊಡಕತ್ತಿದ್ರು. ಸೊ ಇಲ್ಲಿ ನೋಡ್ಬೋದು ಅವ್ರದ್ದು ಆ್ಯಕ್ಚುಲಿ ಡಿಫ್ರೆಂಟಾಗಿ ಬಂದಿತ್ತು, ಸೇಮ್ ಬಂದಿರಲಿಲ್ಲ. ನಾನು ಸ್ವಲ್ಪ ಫೇಸ್ ಸೇಮ್ ಅನ್ಸಾತಿತ್ತು, ಲೈಕ್ ಕುಣ ಹಿಡಿಯೋ ಲೈಕ್ ಗೊತ್ತಾಗೋ ಥರ. ಸೊ ಅವ್ರದ್ದು ಫೋಟೋ ಅಂತೂ ಒಂದು ಸ್ವಲ್ಪ ಗೊತ್ತಾಗತ್ತಿದ್ದಿಲ್ಲ, ಫೇಸ್ ಒಂದು ಸ್ವಲ್ಪ ಚೇಂಜ್ ಆಗಿ ಬಂದಿತ್ತು. ಎಲ್ಲ ಮಾಲ್ ಅಡ್ಡಾಡಿ ಎಲ್ಲ ನೋಡಿ ಅದಾದಮೇಲೆ ನಾವು ಬಂದ್ವಿ ಸಿನಿಮಾ ಕಡೆ, ಪಿ ವಿ ಆರ್ ಕಡೆ. ಇಲ್ಲಿ ಬಂದು ನಾವು ಫಸ್ಟ್ ಟೈಮ್ ಟಿಕೆಟ್ ತೊಗೊಂಡಿರಲಿಲ್ಲ. ಸೊ ಎಲ್ಲ ಖಾಲಿನೇ ಇದ್ದು ಟಿಕೆಟ್ಸ. ಸೊ ಹೀಗಾಗಿ ನಾವು ಟಿಕೆಟು ತೊಗೊಳೋದಿತ್ತು. ಅವ ಅಣ್ಣನೂ ನಮ್ಗೆ ಅಷ್ಟೊತ್ತಂದ್ರೆ ಫೋಟೋಸ್ನು ಕೊಟ್ಟ. ಹೀಗಾಗಿ ಅವೆರಡು ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡು ನಾವು ಹೆಂಗೆ ಬಂದಾವ ಅಂಥೇಳಿ ಅಲ್ಲೇ ನೋಡ್ಕೊತ ನಿಂತಿದ್ವಿ. ಸೊ ಅಲ್ಲೇ ಬಾಜುಕ ಒಂದು ಡೆಸ್ಟಿನಿ ಬಾರ್ ಆ್ಯಂಡ್ ಕಿಚನ್ ಅಂತಿತ್ತು. ಸೊ ಅಲ್ಲೇ ಹೊಸದು ಓಪನ್ ಮಾಡಿದರು. ಎಲ್ಲರೂ ನೋಡಾಕತ್ತಿದ್ರು ಹೆಂಗೈತೆ ಅಂತೇಳಿ. ಸೊ ನಾವು ಹೋಗಿ ನೋಡ್ಕೊಂಡ್ವಿ. ಸೀಟ್ ಅರೇಂಜ್ಮೆಂಟ್ ಆಗಿರ್ಬೋದು, ಆಮೇಲೆ ಅಲ್ಲೇ ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ಅಲ್ಲಿ ಡೆಕೋರೇಷನ್ ಚಲೋ ಮಾಡಿದರು. ಸೊ ಹೀಗಾಗಿ ನಾವು ನೋಡಿ ಆಮೇಲೆ ಮತ್ತೆ ಹೊರಗಡೆ ಬಂದ್ವಿ ಟಿಕೆಟ್ ತೊಗೋಬೇಕಂಥೇಳಿ.
ಕೋರ್ಟ್ ಒಳಗೆ ಹಾಟ್ ಬಾಕ್ಸ್ ಬಿರಿಯಾನಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಬೆಂಗಳೂರು ಔಟ್ಲೆಟ್ ಅಂತ ಹೇಳ್ಬೋದು ಇದನ್ನು. ಆಮೇಲೆ ನೀವು ನೋಡ್ಬೋದು ನಾಗಾಸ್ ಐತಿ, ಆಮೇಲೆ ಕೈರುಚಿ ಐತಿ, ಆಮೇಲೆ ಸಬ್ವೆ, ರಾಜಧಾನಿ, ಪಿಜ್ಜಾ ಹಟ್, ಬರ್ಗರ್ ಕಿಂಗ್, ಟೊಕೊಬೆಲ್ಸ್, ಫುಲ್ ಡಿಫ್ರೆಂಟ್ ವೆರೈಟೀಸ್ ಫುಡ್ ಕೋರ್ಟ್ ಮಸ್ತ್ ಐತಿ. ಸೊ ಎಲ್ಲ ಕಡೆ ಆಫರ್ನೂ ನಡೆದಿತ್ತು. ನಾವು ಫಸ್ಟ್ ಟಿಕೆಟ್ ತೊಗೊಂಡಿರಲಿಲ್ಲ, ಬಿಕಾಸ್ ಸೀಟ್ಸ್ ಎಲ್ಲ ಖಾಲಿ ಇದ್ದು, ಯಾರಿಗೂ ಜಾಸ್ತಿ ಗೊತ್ತಿರಲಿಲ್ಲ ಇದು ಓಪನ್ ಆಗೈತೆ ಅಂತೇಳಿ. ಹಾಗಾಗಿ ಸೊ ಇಲ್ಲೇ ಡೈರೆಕ್ಟಾಗಿ ಬಂದ ನಾವು ಟಿಕೆಟ್ಸ್ ತೊಗೊಳಕತ್ತೀವಿ. ಸೊ ಟಿಕೆಟ್ಸ್ ತೊಗೊಂಡ ನಾವು ಫಸ್ಟ್ ಟೈಮ್ ಹೊಂಟೀವಿ ಐನಾಕ್ಸ್ PVR M5 ಮಾಲ್ ಈ ಸಿಟಿ ಒಳಗೆ. ಸೊ ನೋಡೋಣ ಬರ್ರಿ ನಮ್ಮ ಜೊತೆ ನೀವು ಹೆಂಗೈತೆ ಅಂಥೇಳಿ. ಸೊ ಯಾರೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಚಂದಾಪುರ ನಿಯರ್ ಅದಿರಿ, ಬಂದು ಒಂದ್ಸರಿ ವಿಸಿಟ್ ಮಾಡಿರಿ. ಸೊ ಯು ವಿಲ್ ಗೆಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಬಂದಿದ್ದ ರಜನಿಕಾಂತ್ ಅವ್ರದ ಕೂಲಿ ಮೂವಿಗೆ. ಸೊ ಇದರೊಳಗೆ ರಚಿತಾ ರಾಮ್ ಅವರು ಮತ್ತು ನಮ್ಮ ಉಪೇಂದ್ರ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ನೋಡಕ್ಕೆ ಬಂದಿದ್ವಿ ಅವ್ರ ಆ್ಯಕ್ಟಿಂಗ್. ಸೊ ರಚಿತಾ ರಾಮ್ ಅವರು ಡಿಫ್ರೆಂಟಾಗಿ ಚಲೋ ತಂಗೆ ಆ್ಯಕ್ಟಿಂಗ್ ಮಾಡ್ಯಾರ ಈ ಮೂವಿ ಒಳಗೆ ಒಂಥರ. ಆಮೇಲೆ ಉಪೇಂದ್ರ ಅವ್ರದ್ದಂತೂ ಎಂಟ್ರಿ ನೆಕ್ಸ್ಟ್ ಲೆವೆಲ್ ಐತಿ. ಸೊ ಎಲ್ಲರೂ ಚಲೋ ಮಾಡಿದ್ದಾರೆ. ನಮಗೂ ಒಂದು ಸರಿ ನೋಡಿದ್ದಕ್ಕೆ ಲೈಕ್ ಆಯಿತು, ಮೂವಿ ಚಲೋ ಅನ್ನಿಸ್ತು. ಸೊ ಮೂವಿ ಮುಗಿಸ್ಕೊಂಡು ನಾ ಮತ್ತೆ ಹೋಗುವಾಗ ನಿಮಗೆ ಸಿಗ್ತೇನಂತ.
ಸೊ ಜಸ್ಟ್ ಮೂವಿ ಮುಗಿಸ್ಕೊಂಡು ನಾವು ಬಂದ್ವಿ ಈಟರಿಗೆ. ಸೊ ಹೇಳಿದ್ನಲ್ಲ, ಲುಲು ಮಾಲ್ ಅಪೋಸಿಟ್, ಲುಲು ಹೈಪರ್ ಮಾರ್ಕೆಟ್ ಅಪೋಸಿಟ್ ಐತೆ ಅಂಥೇಳಿ. ಸೊ ಅಲ್ಲಿ ಬಂದು ಕಾಫಿ ಮತ್ತು ಟೀ ತೊಗೊಂಡು ಬೇಲ್ಪುರಿ ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದು, ಆಲ್ರೆಡಿ ಟೈಮ್ ಲೈಕ್ 8 or 8:30 ಆಗಿತ್ತು. ಸೊ ಹೀಗಾಗಿ ಇಲ್ಲೇ ಸ್ವಲ್ಪ ಏನರ ತಿನ್ಕೊಂಡು ಹೋಗ್ಬೇಕಂಥೇಳಿ ನಾವಿಲ್ಲೇ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿ ತಿನ್ನಕತ್ತಿದ್ವಿ. ಸೊ ಇದು ಮುಗಿಸ್ಕೊಂಡು ಅಪೋಸಿಟ್ ಇವಾಗ ರೀಸೆಂಟಾಗಿ August 15th ಮೆಟ್ರೋನು ಸ್ಟಾರ್ಟ್ ಆಗೈತೆ, ನೀವು ನೋಡ್ಬೋದು. ಸೊ ಅಲ್ಲೇ ನಾವು ಮೆಟ್ರೋ ಸ್ಟೇಷನ್ ಅಪೋಸಿಟ್ ಬಂದು ವೆಯ್ಟ್ ಮಾಡಕತ್ತಿದ್ವಿ. ಸೊ ಫೀಲ್ಸ್ ಗುಡ್, ಆಫ್ಟರ್ ಇಷ್ಟು ಇಯರ್ ಆದಮೇಲೆ ಅಟ್ಲೀಸ್ಟ್ ಈಗಾರ ನಮ್ಗೆ ಮೆಟ್ರೋ ಫೆಸಿಲಿಟಿ ಸಿಕ್ತಲ್ಲ ಅಂಥೇಳಿ. ಇದ್ದವ್ರಿಗೆ ಇದ್ರ ವ್ಯಾಲ್ಯೂ ಗೊತ್ತಾಗಂಗಿಲ್ಲ, ಈಗ ಸ್ಟಾರ್ಟ್ ಆಗೈತಲ್ಲ, ಹಿಂಗಾಗಿ ಈಗ ನಮಗೆ ಗೊತ್ತಾಗತ್ತೈತಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಲಾಗ್. ಈ ಲಾಗ್ ಏನರ ನಿಮಗೆ ಲೈಕ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.